ಶ್ರೀ ಗುರುಭ್ಯೋ ನಮಃ. ಪ್ರಮಾಣ ಲಕ್ಷಣದಲ್ಲಿ ಈ ಆಶ್ರಯ ಸಿದ್ಧಿ ಮತ್ತು ಸಾಧ್ಯಾಪ್ರಸಿದ್ಧಿ ಇವೆಲ್ಲವೂ ಕೂಡ ದೋಷ ಅಲ್ಲ ಅಂತನ್ನೋದನ್ನ ಆಚಾರ್ಯರು ಸಮರ್ಥಿಸಿದ್ದನ್ನ ನೋಡ್ತಿದ್ದೇವೆ. ಅಲ್ಲಿ ಪರಿಶೇಷ ಮತ್ತು ಅರ್ಥಾಪತ್ತಿ ಇವು ಪ್ರಮಾಣ ಅಲ್ಲ ಅಂತ ಕೆಲವರು ಹೇಳ್ತಾರೆ, ಪ್ರತ್ಯೇಕ ಪ್ರಮಾಣ ಅಂತ ಕೆಲವರು ಅನ್ನೋರಿದ್ದಾರೆ. ಆದರೆ ಅವೆಲ್ಲವನ್ನು ಅನುಮಾನದಲ್ಲೇ ನಾವು ಸೇರಿಸ್ತೇವೆ. ಅದಕ್ಕೆ ಪ್ರಾಮಾಣ್ಯವನ್ನು ಒಪ್ಪಿ ಅನುಮಾನದಲ್ಲಿ ನಾವು ಅವನ್ನು ಸೇರಿಸ್ತೇವೆ. ಆದ್ರಿಂದಲೂ ಕೂಡ ಸಾಧ್ಯಾಪ್ರಸಿದ್ಧಿ ಅನ್ನೋದು ದೋಷ ಅಲ್ಲ. ವಿಶೇಷ ಮತ್ತು ಅರ್ಥಾಪತ್ತಿಗಳಲ್ಲಿ ಏನು ಸಾಧ್ಯವನ್ನ ಏನು ಒಂದು ಸಮರ್ಥನೆ ಮಾಡ್ಲಿಕ್ಕೆ ಹೊಟ್ಟಿರ್ತಾರೆ ಯಾವ ಅಂಶವನ್ನ, ಆ ಅಂಶ ಅಪ್ರಸಿದ್ಧ ಆಗಿರ್ತದೆ. ಹಾಗಾದ್ರೂ ಕೂಡ ವ್ಯಾಪ್ತಿ ಬಲದಿಂದ ನಾವು ಅದನ್ನು ಸಾಧನೆ ಮಾಡಬಹುದು. ಆದ್ರಿಂದ ಆ ಅನುಮಾನ ಅಂತ ಅನ್ನೋದು ಸಾಧ್ಯಾಪ್ರಸಿದ್ಧಿ ಇದ್ರೂ ಕೂಡ ದುಷ್ಟಾನುಮಾನ ಅಲ್ಲ, ಸಾಧ್ಯಾಪ್ರಸಿದ್ಧಿ ಅನ್ನೋದು ದೋಷ ಅಲ್ಲ ಅಂತ ಅನ್ನೋದನ್ನು ನೋಡಿದ್ದೇವೆ. ವಿಶೇಷ ಅಂದ್ರೂ ಅರ್ಥಾಪತ್ತಿ ಅಂದ್ರೂ ಅನುಮಾನ ಅಂದ್ರೂ ಒಂದೇ ಅರ್ಥ. ಯಾಕಂದ್ರೆ ಎಲ್ಲವೂ ಕೂಡ ಯುಕ್ತಿ ರೂಪವಾದದ್ದೇ ಆಗಿದೆ. ಉಪಪತ್ತಿ ಅಥವಾ ಯುಕ್ತಿಗೆ ವ್ಯಾಪ್ತಿ ಅಂತ ಅನ್ನೋದು ಬೇಕೇ ಬೇಕಾಗ್ತದೆ. ಆ ವ್ಯಾಪ್ತಿ ಬೇಕೇ ಬೇಕಾದ್ರಿಂದ ಇವು ಮೂರು ಕೂಡ ವ್ಯಾಪ್ತಿಯನ್ನೇ ಅವಲಂಬಿಸಿದ್ದಾದ್ರಿಂದ ಇದನ್ನ ಭಿನ್ನ ಪ್ರಮಾಣ ಅಂತ ಯಾರಾದ್ರೂ ಹೇಳಿದ್ರೆ ಅದು ಕೇವಲ ಆಗ್ರಹ ಮಾತ್ರ, ಅದು ಸರಿಯಲ್ಲ. ಈ ನಡುವೆ ಪರಿಶೇಷ ಅಂದ್ರೆ ಏನು, ಅದು ಹೇಗೆ ಅನುಮಾನದಲ್ಲೇ ಸೇರ್ತದೆ ಅಂತ ಅನ್ನೋದನ್ನ ನಾವು ನೋಡಿದ್ದೇವೆ. ಅರ್ಥಾಪತ್ತಿ ಬಗ್ಗೆ ಇವತ್ತು ನೋಡ್ಬೇಕಾಗಿದೆ. ಈಗ ರಾಮ ಅಂತ ಒಬ್ಬ ವ್ಯಕ್ತಿ, ಅವನು ಮನೆಯಲ್ಲಿಲ್ಲ ಅಂತ ನಮಗೆ ತಿಳಿದು ಬಂತು. ಹಾಗಾದ್ರೆ ಅವನು ಹೊರಗೆಲ್ಲೋ ಹೋಗಿದ್ದಾನೆ ಅಂತ ನಾವು ತಿಳ್ಕೊಳ್ತೀವಲ್ಲ, ಅದನ್ನೇ ಅರ್ಥಾಪತ್ತಿ ಅಂತ ಅನ್ನೋದು. ಮನೆಯಲ್ಲಿಲ್ಲ ಎಂಬ ಸಂಗತಿ ಇದು ಒಂದು ಸಂಗತಿ, ಹೊರಗಡೆ ಇದ್ದಾನೆ ಎನ್ನುವುದು ಇನ್ನೊಂದು ಸಂಗತಿ. ಆ ಹೊರಗಡೆಯಲ್ಲೂ ಹೋಗಿದ್ದಾನೆ ಅಂತ ಒಪ್ಕೊಳ್ದೆ ಹೋದ್ರೆ ಅವನು ಈ ಮನೆಯಲ್ಲಿಲ್ಲ ಅನ್ನುವ ಸಂಗತಿಯನ್ನ ಹೊಂದಿಸ್ಲಿಕ್ಕಾಗೋದಿಲ್ಲ. ಮನೆಯಲ್ಲಿಲ್ಲ ಅನ್ನೋದು ಫ್ಯಾಕ್ಟ್, ಅದು ವಸ್ತುಸ್ಥಿತಿ. ಅದನ್ನು ಹೊಂದಿಸ್ಬೇಕಾದ್ರೆ ಹೊರಗಡೆ ಇದ್ದಾನೆ ಅಂತ ಹೇಳ್ಬೇಕು, ಇಲ್ಲದ್ರೆ ಸತ್ತು ಹೋಗಿದ್ದಾನೆ ಅಂತ ಅರ್ಥ ಆಗ್ಬೇಕಾಗ್ತದೆ. ಆದ್ರೆ ಅವನು ಸತ್ತು ಹೋಗಿಲ್ಲ, ಆದ್ರೆ ಮನೆಯಲ್ಲಿಲ್ಲ ಅಂದ್ರೆ ಅವನು ಹೊರಗಡೆ ಇದ್ದಾನೆ ಅಂತ ಹೇಳ್ತಾರೆ. ಇದನ್ನೇ ಅನ್ಯಥಾ ಅನುಪಪತ್ತಿ. ಅನ್ಯಥಾ ಅಂದ್ರೆ ಇಲ್ಲದೆ ಹೋದ್ರೆ, ಅದರ್ವೈಸ್ ಅಂತ ಅದಕ್ಕರ್ಥ. ಹೊರಗಡೆ ಇದ್ದಾನೆ ಅನ್ನುವ ಸಂಗತಿಯನ್ನು ಒಪ್ಕೊಳ್ಳದೆ ಹೋದ್ರೆ ನೋಡಿ, ಅನ್ಯಥಾ ಅನುಪಪತ್ತಿ. ಅನ್ಯಥಾ ಅಂದ್ರೆ ಅದರ್ವೈಸ್, ಹೊರಗಡೆ ಇದ್ದಾನೆ ಅನ್ನುವ ಸಂಗತಿಯನ್ನು ಒಪ್ಕೊಳ್ಳದೆ ಹೋದ್ರೆ ಅಂತ ಅದಕ್ಕರ್ಥ. ಆವಾಗ ಅನುಪಪನ್ನವಾಗಿದೆ. ಉಪಪನ್ನ ಆಗುವುದು ಅಂದ್ರೆ ಹೊಂದುವುದು, ಜಸ್ಟಿಫೈಡ್ ಆಗುವುದು. ಅನುಪಪನ್ನವಾಗುವುದು ಅಂದ್ರೆ ಜಸ್ಟಿಫೈಡ್ ಆಗದೇ ಇರುವುದು. ಈ ಹೊರಗಡೆ ಇದ್ದಾನೆ ಅನ್ನುವ ಸಂಗತಿಯನ್ನು ಒಪ್ಕೊಳ್ಳದೆ ಹೋದ್ರೆ, ಅದೇ ಅನ್ಯಥಾ ಈಸ್ ಈಕ್ವಲ್ ಟು ಹೊರಗಡೆ ಇದ್ದಾನೆ ಅಂತ ಒಪ್ಕೊಳ್ಳದೆ ಹೋದ್ರೆ ಅನುಪಪನ್ನವಾಗಿದೆ. ಯಾವುದು? ಅವನು ಮನೆಯಲ್ಲಿಲ್ಲ ಅನ್ನುವ ಸಂಗತಿ. ಅನುಪಪತ್ತಿ ಅಂದ್ರೆ ಅದನ್ನ ಜಸ್ಟಿಫಿಕೇಶನ್ ಅಂತ ಅರ್ಥ ಅಷ್ಟೆ. ಅನುಪಪನ್ನ ಅಂದ್ರೆ, ಉಪಪನ್ನ ಅಂದ್ರೆ ಜಸ್ಟಿಫೈಡ್. ಆ ಶಬ್ದಗಳನ್ನು ಸರಿಯಾಗಿ ಗಮನಿಸಿ. ಉಪಪನ್ನ ಅಂದ್ರೆ ದಟ್ ಕ್ಯಾನ್ ಬಿ ಜಸ್ಟಿಫೈಡ್, ಯಾವುದನ್ನು ಸಮರ್ಥನೆ ಮಾಡಿಕೊಳ್ಳಬಲ್ಲೆವೋ ಅದು ಉಪಪನ್ನ. ಅನುಪಪನ್ನ ಅಂದ್ರೆ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಆಗದೆ ಇರುವಂತಹ ಸಂಗತಿ. ಉಪಪತ್ತಿ ಅಂದ್ರೆ ಜಸ್ಟಿಫಿಕೇಶನ್, ಅನುಪಪತ್ತಿ ಅಂದ್ರೆ ಜಸ್ಟಿಫಿಕೇಶನ್ ಇಲ್ಲದೆ ಇರುವುದು ಅಂತ ಹೀಗರ್ಥ. ಅನ್ಯಥಾ ಅಂದ್ರೆ ಹೊರಗಡೆ ಇದ್ದಾನೆ ಅನ್ನೋ ಸಂಗತಿಯನ್ನು ಒಪ್ಕೊಳ್ಳದೆ ಹೋದ್ರೆ, ಅನುಪಪತ್ತಿ ಅಂದ್ರೆ ಜಸ್ಟಿಫಿಕೇಶನ್ ಇಲ್ಲ. ಆದ್ರಿಂದ ನಮಗೆ ಮನೆಯಲ್ಲಿಲ್ಲ ಅನ್ನುವುದನ್ನು ಹೊಂದಿಸಬೇಕಾದ್ರೆ ಹೊರಗಡೆ ಇದ್ದಾನೆ ಅನ್ನೋ ಸಂಗತಿಯನ್ನು ಒಪ್ಕೋಬೇಕು. ಅದನ್ನು ನಾವು ಪರ್ವತಃ ವನ್ಯಮಾನ್ ಧೂಮಾತ್ ಅನ್ನೋ ಅನುಮಾನದಲ್ಲಿ ಕಂಡೇ ಇದ್ದೇವೆ. ಬೆಂಕಿಯನ್ನು ಒಪ್ಪದೇ ಹೊರತು ಹೊಗೆಯನ್ನ ಹೇಗೆ ಸಮರ್ಥನೆ ಮಾಡೋದು? ಹೊಗೆಯಂತೂ ಇದೆ, ಹೊಗೆ ಇದೆ ಅಂದ ಮೇಲೆ ಬೆಂಕಿ ಇರಲೇಬೇಕು. ಹೀಗಾಗಬೇಕಾದ್ರೆ ಬೆಂಕಿಗೂ ಹೊಗೆಗೂ ವ್ಯಾಪ್ತಿ ಇರಬೇಕು.
ವ್ಯಾಪ್ತಿ ಇರುವಂತಹ ಎರಡು ಸಂಗತಿಗಳು ಎಲ್ಲೇ ಇದ್ರು ಅದು ಅನುಮಾನವೇ ಆಗಿರ್ತದೆ. ಅದಕ್ಕೆ ಇಲ್ಲಿ ಅನ್ಯಥಾನುಪಪತ್ತಿ ಇದೆ. ಮನೆಯಲ್ಲಿ ಇಲ್ಲ ಆದ್ರೆ ಬದುಕಿದ್ದಾನೆ, ಅದೊಂದು ಸಂಗತಿ ಈಗ ಬರಲಿಲ್ಲ, ನಾವು ಸುಮ್ಮನೆ ತಿಳ್ಕೊಳ್ಬೇಕಷ್ಟೆ. ಮನೆಯಲ್ಲಿ ಇಲ್ಲ ಅನ್ನೋ ಸಂಗತಿ ಮತ್ತು ಹೊರಗಡೆ ಇದ್ದಾನೆ ಅನ್ನೋ ಸಂಗತಿ, ಇವೆರಡಕ್ಕೂ ಕೂಡ ವ್ಯಾಪ್ತಿ ಇದೆ. ಹೀಗೆ ಅನ್ಯಥಾ ಅನುಪಪತ್ತಿ ರೂಪವಾದಂತಹ ಅರ್ಥಾಪತ್ತಿ ಅನ್ನುವ ಪ್ರಮಾಣ, ಹೀಗೆ ಅನ್ಯಥಾ ಅನುಪಪತ್ತಿ ಅದು ವ್ಯಾಪ್ತಿಯನ್ನೇ ಅವಲಂಬಿಸಿಕೊಂಡು ಅರ್ಥಕ್ಕೆ ಸಾಧಕವಾಗಿದೆ. ಅರ್ಥ ಅಂದ್ರೆ ಹೊರಗಡೆ ಇದ್ದಾನೆ ಎಂಬ ಸಂಗತಿಯನ್ನ ಸಾಧನೆ ಮಾಡುವುದು, ಅದು ಅನುಮಾನ ಪ್ರಮಾಣವೇ ಆಗಿದೆ. ಅದರಂತೆ ಪರಿಶೇಷ ಪ್ರಮಾಣವೂ ಕೂಡ ಅಂತ ಬಂದಿದೆ. ಆ ಪರಿಶೇಷ ಪ್ರಮಾಣ ಬಗ್ಗೆ ನಾವು ಕಳೆದ ದಿವಸ ನೋಡಿದ್ದೇವೆ. ಈ ಪರಿಶೇಷ ಪ್ರಮಾಣ ಮತ್ತು ಅರ್ಥಾಪತ್ತಿ ಪ್ರಮಾಣಗಳಲ್ಲಿ ನಾವೇನು ವಿಷಯವನ್ನು ಸಾಧಿಸಲಿಕ್ಕೆ ಹೊರಟಿರ್ತೀವಿ, ಅದು ಈ ಮುಂಚೆ ಅನುಮಾನ ಪ್ರಯೋಗಕ್ಕಿಂತ ಮುಂಚೆ, ಅರ್ಥಾಪತ್ತಿ ಪ್ರಯೋಗಕ್ಕಿಂತ ಮುಂಚೆ, ಪರಿಶೇಷ ಪ್ರಯೋಗಕ್ಕಿಂತ ಮುಂಚೆ ಅದು ಸಿದ್ಧವಾಗಿರೋದಿಲ್ಲ. ರಾಮ ಅನ್ನೋ ವ್ಯಕ್ತಿ ಅವನು ಹೊರಗಡೆ ಇದ್ದಾನೆ ಅನ್ನೋದು ನಮಗೆ ಯಾವ ಪ್ರಮಾಣದಿಂದ ಸಿದ್ಧ ಆಗಿದೆ? ಮೊದಲು ಯಾವುದೇ ಪ್ರಮಾಣದಿಂದ ಸಿದ್ಧ ಆಗಿಲ್ಲ ಅದು. ಆದರೆ ಅದು ಸಿದ್ಧ ಆಗಿಲ್ಲದೆ ಹೋದ್ರೂ ತೊಂದರೆ ಇಲ್ಲ, ಅದು ಅಪ್ರಸಿದ್ಧ ಆದ್ರೂ ತೊಂದರೆ ಇಲ್ಲ. ಆದರೆ ವ್ಯಾಪ್ತಿ ಇದೆಯಲ್ಲ ಇವೆರಡು ಹೇತುಗಳಿಗೆ, ಎರಡು ಹೇತು ಮತ್ತು ಸಾಧ್ಯಗಳಿಗೆ, ಮನೆಯಲ್ಲಿ ಇಲ್ಲ ಅನ್ನೋ ಸಂಗತಿಗೂ ಹೊರಗಡೆ ಇದ್ದಾನೆ ಅನ್ನೋ ಸಂಗತಿಗೂ, ಆದ್ರಿಂದ ನಾವು ಅದನ್ನ ಸ್ವೀಕಾರ ಮಾಡಬಹುದು ಅಂತ ಅಭಿಪ್ರಾಯ. ನಮ್ಮ ಸಿದ್ಧಾಂತದಲ್ಲಿ ಪ್ರತ್ಯಕ್ಷ, ಅನುಮಾನ ಮತ್ತು ಆಗಮ ಅಂತ ಮೂರೇ ಪ್ರಮಾಣಗಳು. ಆದರೆ ತಾರ್ಕಿಕರ ಸಿದ್ಧಾಂತದಲ್ಲಿ ಉಪಮಾನ ಅಂತ ಒಂದು ಪ್ರತ್ಯೇಕ ಪ್ರಮಾಣವನ್ನ ಒಪ್ತಾರೆ. ಆ ಉಪಮಾನವನ್ನು ಕೂಡ ನಾವು ಅನುಮಾನದಲ್ಲೇ ಸೇರಿಸ್ತೀವಿ. ಅದಿಲ್ಲಿ ಬೇಡ, ನೀವು ಜಿಜ್ಞಾಸೆ ಮಾಡಿದ್ರಿ ಅಂತ ಹೇಳ್ತಿದ್ದೇನೆ ಅಷ್ಟೇ. ಇನ್ನು ಅರ್ಥಾಪತ್ತಿ ಪ್ರಮಾಣವನ್ನು ಕೂಡ ಕೆಲವರು ಮೀಮಾಂಸಕರು ಮೊದಲಾದವರು ಅತಿರಿಕ್ತ ಪ್ರಮಾಣ ಅಂತ ಒಪ್ತಾರೆ. ಆದರೆ ನಮ್ಮ ದೃಷ್ಟಿಯಲ್ಲಿ ಆ ಅರ್ಥಾಪತ್ತಿ ಪ್ರಮಾಣವು ಕೂಡ ಅನುಮಾನದಲ್ಲೇ ಸೇರ್ತದೆ. ಅವರ್ಯಾರೋ ಅದಕ್ಕೆ ಅರ್ಥಾಪತ್ತಿ ಅಂತ ಹೆಸರಿಟ್ಟಿದ್ದಾರೆ, ಮತ್ತೊಬ್ರು ಯಾರೋ ಅದಕ್ಕೆ ಪರಿಶೇಷ ಅಂತ ಹೆಸರಿಟ್ಟಿದ್ದಾರೆ. ಹೀಗೆಲ್ಲ ಅವ್ರ ಹೆಸರಿಟ್ಟಿರೋದ್ರಿಂದ ಆ ಹೆಸರುಗಳಿಂದ ನಾವು ಕರೆದು ಅವೆಲ್ಲವನ್ನೂ ನಾವು ಅನುಮಾನದಲ್ಲೇ ಸೇರಿಸ್ತೇವೆ ಅಂತ ಹೇಳಿದ್ದೇವೆ. ಅದು ಇನ್ನೂ ಪ್ರಮಾಣ ಪದ್ಧತಿ ಮೊದಲಾದ ಕಡೆ ಬೇರೆ ಬೇರೆ ವಿವರಗಳು ಅದರ ಬಗ್ಗೆ ಬಂದಿದೆ. ಅದರಿಂದ ಇದು ಈ ಅರ್ಥಾಪತ್ತಿ ಅಂತ ಅನ್ನೋದು ಅನುಮಾನದ ಪ್ರಭೇದ ಏನಲ್ಲ, ಅನುಮಾನವೇ. ಹಾಗಾದ್ರೆ ಅನುಮಾನದ ಪ್ರಭೇದಗಳು ಏನು ಅಂತ ಅನ್ನೋದನ್ನ ಪ್ರಮಾಣ ಪದ್ಧತಿ ಬೇರೆ ಬೇರೆ ಗ್ರಂಥಗಳಲ್ಲಿ ದೃಷ್ಟಾನುಮಾನ, ಸಾಮಾನ್ಯತ್ವ ದೃಷ್ಟಾನುಮಾನ, ಕಾರ್ಯೇಣ ಕಾರಣಾನುಮಾನ, ಅಕಾರಣದಿಂದ ಕಾರ್ಯಾನುಮಾನ ಅಂತ ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿ ಅದನ್ನ ಹೇಳಿದ್ದಾರೆ. ನಾವು ಅದನ್ನ ಮುಂದೆ ನೋಡೋಣ. ಇವೆಲ್ಲ ಇಲ್ಲಿ ಅನುಮಾನಗಳು ಅಂತಾನೆ ಅದರ ತಾತ್ಪರ್ಯ. ಅವ್ರ ಹೆಸರು ಕರೆದಿರೋದ್ರಿಂದ ನಾವು ಕೂಡ ಆ ಹೆಸರುಗಳಿಂದ ಹೇಳಿದ್ದೇವೆ ಅಷ್ಟೇ. ಅರ್ಥಾಪತ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅನ್ಯಥಾ ಅನುಪಪತ್ತಿ ಅಂತ ಅನ್ನೋದಕ್ಕೆ ನಾವೀಗ ಪ್ರಮಾಣ ಲಕ್ಷಣದಲ್ಲಿ ನಾವು ಅರ್ಥ ನೋಡಿದ್ವಿ. ಅನ್ಯಥಾ ಅಂದ್ರೆ ಏನು ಅಂತ ಪ್ರಮಾಣ ಲಕ್ಷಣದ ವಿವರಣಕ್ಕೆ ಅನುಸಾರವಾಗಿ ಅರ್ಥ ನೋಡಿದ್ವಿ. ಅರ್ಥಾಪತ್ತಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಅದನ್ನ ಪ್ರಮಾಣ ಪದ್ಧತಿಯಲ್ಲಿ ನಾವು ನೋಡಿದ್ದೀವಿ, ವಿವರಿಸಿದ್ದಾರೆ. ಒಂದು ವಾಕ್ಯ ಮಾತ್ರ ಅದನ್ನು ಹೇಳ್ತೇನೆ. ಅನುಪಪದ್ಯಮಾನ ಅರ್ಥದರ್ಶನಾತ್ ತದ್ ಉಪಪಾದಕೆ ಬುದ್ಧಿ ಅರ್ಥಾಪತ್ತಿ. ಅದು ಹೇಗೆ ಅಂದ್ರೆ ಅರ್ಥೇನ ಆಪತ್ತಿ ಅರ್ಥಾಪತ್ತಿ. ಅರ್ಥಾತ್ ಅಂತ ನೀವು ಪಂಚಮಿ ವಿಭಕ್ತಿನೂ ತಿಳ್ಕೊಬಹುದು, ಅರ್ಥೇನ ಅಂತ ತೃತೀಯ ವಿಭಕ್ತಿನೂ ತಗೊಳ್ಬಹುದು. ಅನುಪಪದ್ಯಮಾನವಾದ, ಅಸಮರ್ಥನೀಯವಾದ ಒಂದು ಸಂಗತಿಯನ್ನ ನಾವು ನೋಡಿ ಅರ್ಥೇನ, ಅದರಿಂದ ಅನುಪಪದ್ಯಮಾನವಾದ ಆ ಸಂಗತಿಯನ್ನ ನೋಡಿ ಅದರ ಆಧಾರದಿಂದ, ಅರ್ಥಾತ್ ಅಂದ್ರೆ ಅರ್ಥೇನ ನೀವು ಹೇಗೂ ಇಟ್ಕೊಳ್ಳಿ, ಅದರ ಆಧಾರದಿಂದ ಇನ್ನೊಂದು ಸಂಗತಿಯನ್ನ ಊಹೆ ಮಾಡುವುದು, ಅದಕ್ಕಾಗಿ ಅರ್ಥಾಪತ್ತಿ ಅಂತ ಹೀಗೆ ಅದರ ಅಭಿಪ್ರಾಯ ಹೇಳ್ತಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.